ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಪ್ರೀತಿ ಪಾತ್ರರೇ, ನಾವಿವತ್ತು ಈ 9ನೇ ಜನವಾದಿ ಮಹಿಳಾ ಸಮಾವೇಶವನ್ನು ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ. ನನ್ನ ಮಾತನ್ನು ಆರಂಭಿಸೋಕ್ಕಿಂತ ಮುಂಚೆ ಅಥವಾ ನನ್ನ ಮಾತಿನ ಆರಂಭವನ್ನು ನಾನು ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೋಮು ಹಿಂಸೆಗೆ ಬಲಿಯಾದ ಎಲ್ಲರನ್ನ ಸ್ಮರಿಸ್ತಾ, ಮನೆ ಮಕ್ಕಳನ್ನ ಕಳೆದುಕೊಂಡ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅವರ ನಿಟ್ಟುಸಿರುಗಳಿಗೆ ನಮಿಸ್ತಾ, ಪತ್ನಿಯರು, ನನ್ನ ಮಾತನ್ನ ಆರಂಭಿಸ್ತೀನಿ. ಯಾಕೆ ಅಂತಂದ್ರೆ, ಈ ಸಮ್ಮೇಳನದಲ್ಲಿ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಕೋಮುವಾದ ಮಹಿಳಾ ಹಕ್ಕುಗಳ ಪ್ರಧಾನ ಶತ್ರು ಅಂತ. ನಾನು ಈ ಸಾಲನ್ನ ಹೀಗೆ ವಿವರಿಸ್ಕೊತೀನಿ. ಮಹಿಳಾ ಹಕ್ಕುಗಳು ಅನ್ನೋ ಪದವನ್ನ ನಾನು ಮಹಿಳೆ ಅಂತಷ್ಟೇ ಸೀಮಿತ ಮಾಡ್ಕೋತೀನಿ. ಆ ನಂತರ ನಾನು ಆ ಪದವನ್ನ ಮಾನವತೆ ಅಂತ ಬದಲಿಸ್ಕೊಳ್ತೀನಿ. ಮಹಿಳೆ, ಪುರುಷ ಇವೆಲ್ಲ ಪ್ರತ್ಯೇಕ ಕಂಪಾರ್ಟ್ಮೆಂಟ್ಗಳಲ್ಲಿ ಬದುಕೋಕ್ಕಾಗಲ್ಲ, ಅಥವಾ ಅದು ಯಾವ ಸಮ್ಮೇಳನದ ಗುರಿನೂ ಅಲ್ಲ. ಆದರೆ ಯಾಕೆ ಒಂದು ಮಹಿಳಾ ಸಮಾವೇಶವನ್ನೇ ಮಾಡಬೇಕು ಅನ್ನೋದಕ್ಕೆ ತುಂಬಾ ಕಾರಣಗಳಿರ್ತವೆ. ಹಾಗೆ ಆ ಪದವನ್ನು ನಾನು ಮಾನವತೆ ಅಂತ ಬದಲಿಸ್ಕೊಳ್ತೀನಿ. ಪ್ರಧಾನ ಅನ್ನೋ ಪದವನ್ನು ನಾನು ಮೂಲ ಅಂತ ಬದಲಿಸ್ಕೊಳ್ತೀನಿ ಅಥವಾ ಆಗಿಸ್ಕೊಳ್ತೀನಿ. ಕೋಮುವಾದ ಅನ್ನುವ ಪದವನ್ನು ನಾನು ಜನಾಂಗ ಶ್ರೇಷ್ಠತೆಯ ರೋಗ ಅಂತ ಆಗಿಸ್ಕೊಳ್ತೀನಿ. ಅಂದ್ರೆ ನಮಗೆ ಸ್ಪಷ್ಟ ಆಗೋದೇನು ಅಂತಂದ್ರೆ, ಮಾನವತೆಗೆ ತಗುಲಬಹುದಾದ ಬಹು ಮುಖ್ಯ ರೋಗ, ಕಾಯಿಲೆ ಅಂತಂದ್ರೆ ಅದು ನಾನು ಶ್ರೇಷ್ಠ ಅನ್ನುವ ವ್ಯಸನ. ಎಲ್ಲೆಲ್ಲ ಈ ನಾನು ಶ್ರೇಷ್ಠ ಅನ್ನೋ ವ್ಯಸನ ಇರುತ್ತೋ, ಆ ವ್ಯಸನ ಕೆಲವರಿಗೆ ಮಾತ್ರ ಅನುಕೂಲ ಮಾಡಿಕೊಡತ್ತಷ್ಟೆ. ಆ ಕೆಲವರು ಅವರನ್ನ ಶ್ರೇಷ್ಠ ಅಂತ ಮಾಡ್ಕೊಂಡ್ಬಿಟ್ಟು ಅಧಿಕಾರ ಚಲಾಯಿಸೋದಕ್ಕೆ ಶುರು ಮಾಡ್ತಾರೆ. ಆ ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಇಂಥ ಕಥೆಗಳನ್ನೆಲ್ಲ ಕಟ್ಟಿ ನಮ್ಮ ತಲೆಗೆ ತುಂಬಿ ಸಮ್ಮತಿ ಪಡ್ಕೊಂಡು ನಮ್ಮನ್ನ ಅಧೀನಗೊಳಿಸ್ಕೊಳ್ತಾರೆ. ಹಕ್ಕುಗಳು ಎಲ್ಲರಿಗೂ ಇರುತ್ತೆ, ಮಹಿಳೆಯರಿಗೆ, ಪುರುಷರಿಗೆ, ಎಲ್ಲ ಜಾತಿ ಜನಾಂಗದವರಿಗೆ ಎಲ್ರಿಗೂ ಇರುತ್ತೆ. ಆದ್ರೆ ಈ ಮಾನವ ಸಹಜ ಹಕ್ಕುಗಳಿಂದ ಮಹಿಳೆಯರನ್ನ ಆಚೆಗಿಟ್ಟಿದ್ರಿಂದಲೇ ಮಹಿಳಾ ಹಕ್ಕುಗಳು ಅನ್ನೋ ಒಂದು ಪದ ಹುಟ್ಟಿದೆ. ಮಹಿಳಾವಾದ, ಸ್ತ್ರೀವಾದ ಅನ್ನುವ ಚಿಂತನೆಗಳು ಹುಟ್ಟಿದೆ. ಹಾಗೆ ಒಂದು ವೇಳೆ ಮಾಡದೆ ಹೋಗಿದ್ರೆ ಈ ರೀತಿ ಒಂದು ಪದ ಆಗಲಿ, ಈ ರೀತಿ ಒಂದು ಚಿಂತನೆಗಳಾಗ್ಲಿ ಮತ್ತೆ ಪ್ರತ್ಯೇಕವಾಗಿ ತಮ್ಮನ್ನು ಗುರುತಿಸಿಕೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಈ ಜನಾಂಗ ಶ್ರೇಷ್ಠತೆ ಇದರ ಮೂಲ ಬೀಜ ಎಲ್ಲಿದೆ? ಎಲ್ಲಿ ಹುಟ್ಟುತ್ತಿದು? ಹೇಗೆ ಹುಟ್ಟುತ್ತಿದು? ಇದು ಕುಟುಂಬದೊಳಗೆ ಅಂತಸ್ಥವಾಗಿದೆ. ಸ್ತ್ರೀವಾದ ಇದನ್ನ ಎತ್ತಿ ಹೇಳ್ತು ಜಗತ್ತಿಗೆ. ಇನ್ನೆಲ್ಲೋ ಹೊರಗಿಂದ ಹುಟ್ಟಿ ಇಲ್ಲಿ ಬರ್ತಾ ಇಲ್ಲ, ಮನೆಯೊಳಗೆ ಹುಟ್ಟಿ ಹೊರಗಡೆ ಹೋಗ್ತಾ ಇದೆ. ಅದನ್ನು ನಾವು ಪುರುಷ ಅಥವಾ ಪಿತೃ ಪ್ರಧಾನತೆ ಅಂತ ಹೇಳೋದು. ಅಂದ್ರೆ ಅವನೇ ಶ್ರೇಷ್ಠ ಅಂತ ಅಷ್ಟೇ. ಅವಳು ಅಧೀನಳು. ಅದನ್ನು ಸ್ಥಾಪಿಸಿ
ಅದನ್ನ ಒಂದು ಮೌಲ್ಯ ಮಾಡಿ, ಅದನ್ನ ಅವಳೇ ಒಪ್ಕೊಂಡು, ಅದನ್ನ ಅವಳಿಂದಲೇ ಪ್ರಸಾರ ಮಾಡಿಸಿ, ಮುಂದುವರಿಸಿ, ಹೆಮ್ಮರವಾಗಿಸಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದನ್ನೇ ಸಂಸ್ಥೆಗಳನ್ನಾಗಿ ಮಾಡಿದ್ದಾರೆ. ದಿನಾ ಪ್ರಸಾರ ಆಗುವ ಟಿವಿ ಧಾರಾವಾಹಿಗಳು ಇದಕ್ಕೊಂದು ಒಳ್ಳೆ ಉದಾಹರಣೆ. ಹೇಗೆ ಅವಳ ಮೂಲಕನೇ ಮಾಡಿಸ್ತಾ ಇದ್ದಾರೆ, ಹೆಂಗಸರ ಮೂಲಕನೇ ಮಾಡಿಸ್ತಿದ್ದಾರೆ ಮತ್ತು ಹೆಂಗಸರಿಗೂ ಅದು ಗೊತ್ತಾಗ್ತಿಲ್ಲ. ಇವೆಲ್ಲ ವಿಸ್ತಾರ ಆಗಿನೇ ಕೋಮುವಾದನೂ ಹುಟ್ಕೊಳ್ಳುತ್ತೆ, ಜನಾಂಗವಾದಗಳು ಹುಟ್ಕೊಳ್ಳುತ್ತೆ. ಹಾಗಾಗಿ ಈ ಅಪಾಯ, ಈ ಕಾಯಿಲೆ ಲಕ್ಷಣಗಳು ಸಮಾಜದಲ್ಲಿ ಕಾಣಿಸ್ಕೊಳ್ತು ಅಂದ್ರೆ ಅದು ಮಹಿಳೆಯರನ್ನೇನು ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಕಾಯಿಲೆ ಹಬ್ಬಿದ್ರೆ ಅಲ್ಲಿ ಮಾತ್ರ ಜಾತ್ಯತೀತತೆ ಎಲ್ಲ ಇರುತ್ತೆ, ಅದು ಎಲ್ಲರನ್ನೂ ಆಕ್ರಮಿಸ್ಕೊಳ್ಳುತ್ತೆ. ಕಾಯಿಲೆ ಜಾತಿ ನೋಡಿ ಬರಲ್ವಲ್ಲ, ಹಾಗೆ ಈ ಕೋಮುವಾದ. ಹೆಂಗಸರು ಕೋಮುವಾದಿಗಳಾಗೋದಂದ್ರೆ ಅಯ್ಯೋ ಹೆಂಗಸರು ಕೋಮುವಾದಿಗಳಾಗ್ತಾ ಇದಾರಲ್ಲ ಅಂತ ಅನಿಸ್ಬಹುದು. ಗಂಡಸರಾದ್ಮೇಲೆ ಹೆಂಗಸರು ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ? ಕೂತ್ಕೊಳ್ಳಕ್ ಜಾಗ ಸಿಗ್ತಾ ಇಲ್ವಾ? ದಯವಿಟ್ಟು ಕೂತ್ಕೊಳ್ಳಿ. ನಾನು ಒಂದು ಸಿನಿಮಾ ಕಥೆಯ ಎಳೆಯನ್ನ ಇಲ್ಲಿ, ಅಲ್ಲಿ ಹತ್ರ ಆದ್ರೆ ಶಬ್ದ, ಹೌದಾ? ಸಿನಿಮಾ ಕಥೆಯ ಎಳೆಯನ್ನ ಇಲ್ಲಿ ನೆನಪಿಸ್ಕೊಳ್ತೀನಿ. ಅದು ಬಾಯ್ ವಿತ್ ಸ್ಟ್ರೀಟ್ಡ್ ಪೈಜಾಮ ಅಂತ. ಆ ಸಿನಿಮಾದಲ್ಲಿ ಏನಾಗತ್ತೆ, ಚಿಕ್ಕ ಚಿಕ್ಕ ಹುಡುಗರಿಬ್ರು ಗೆಳೆಯರಾಗ್ತಾರೆ. ಆದ್ರೆ ಎಂತ ಗೆಳೆಯರವರು, ಹಿಟ್ಲರ್ನ ಕಾಲದಲ್ಲಿ ಯಹೂದಿಗಳನ್ನ ನಾನಾ ರೀತಿಯ ಚಿತ್ರಹಿಂಸೆಗೆ ಗುರಿಪಡಿಸ್ತಾ ಅಮಾಯಕ ಜನರನ್ನ ಕಾನ್ಸಂಟ್ರೇಷನ್ ಕ್ಯಾಂಪ್ ಒಳಗೆ ಹಾಕ್ತಿದ್ರು. ನಮ್ಗೆಲ್ಲ ಗೊತ್ತಿದೆ, ಓದಿದೀವಿ, ಕತೆ ಓದ್ದಂಗೆ ಓದ್ಬಿಟ್ಟಿದೀವಿ. ಅದ್ರೊಳಗೊಬ್ಬ ಹುಡುಗನೂ ಇರ್ತಾನೆ, ಸಣ್ಣ ಹುಡುಗ, ಒಂದು 8-10 ವರ್ಷದ ಹುಡುಗ. ಇವರನ್ನ ಈ ರೀತಿ ಹಿಂಸೆಗೆ ಗುರುಪಡಿಸೋದಕ್ಕೆ ನೇಮಕ ಮಾಡದ ಅಧಿಕಾರಿಗಳು ಇದ್ದಾರೆ. ಆ ಅಧಿಕಾರಿ ಒಬ್ಬ ಮಗನೂ ಇದ್ದಾನೆ, 8-10 ವರ್ಷದ ಹುಡುಗ. ಅವನಿಗೆ ಆಟ ಆಡಕ್ಕೆ ಯಾರೂ ಜನ ಇರೋದಿಲ್ಲ, ಅವನು ಸುಮ್ಮನೆ ಓಡಾಡ್ತಿದ್ರೆ ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಬೇಲಿ ಹತ್ರ ಹೋಗ್ತಾನೆ. ಬೇಲಿ ಆಚೆಗೆ ಈ ಹುಡುಗ ಕೆಲಸ ಮಾಡೋದು ಕಾಣಿಸ್ತಾ ಇರುತ್ತೆ. ಅವ್ರ ಹತ್ರ ಕೂಲಿ ಕೆಲಸ ಮಾಡಿಸ್ತಾ ಇರ್ತಾರೆ ನಾನಾ ರೀತಿಯಲ್ಲಿ, ಹಿಂಸೆ ಅದನ್ನೆಲ್ಲ ವಿವರಿಸಲ್ಲ ನಾನೇ. ಹಾಗೆ ಬೇಲಿಯಲ್ಲಿ ಇಬ್ರು ಮಾತಾಡ್ತಾ ಗೊತ್ತಾಗದಂತೆ ಹಿರಿಯರಿಗೆ, ಇವನು ಮಾತಾಡೋದು ಇಲ್ಲೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ದಂಗೆ ಅವರಿಗೆ ಗೆಳೆತನ ಆಗತ್ತೆ. ಆ ಯಹೂದಿ ಹುಡುಗರಿಗೆ ಒಂದು ಯೂನಿಫಾರ್ಮ್ ಹಾಕಿರ್ತಾರೆ. ಒಂದ್ ದಿವಸ ಇವನಿಗೆ ಆಸೆ ಆಗತ್ತೆ, ನೀವು ಏನ್ ಮಾಡ್ತೀರಿ ಅಂತ ನೋಡಕ್ ಬರಲ್ಲ ಅಧಿಕಾರಿಯ ಮಗನಿಗೆ. ಅಧಿಕಾರಿನೇ ಅಲ್ಲಿ ಅವ್ರನ್ನ ಕೊಲ್ಲುವನು, ಆ ಹುಡುಗ ಕೊಲ್ಲಿಸಿಕೊಳ್ಳುವವನು. ಆಯ್ತು ಅಂತ ಅವನು ಇನ್ನೊಂದು ಜೊತೆ ಹೇಗೆಲ್ಲ ಮಾಡಿ ಕದ್ದು ತಂದು ಇವನಿಗೆ ದಾಟಿಸ್ತಾನೆ. ಅವ್ರಿಗೆ ಅಲ್ಲೇ ಡ್ರೆಸ್ ಬದಲಿಸಿ ಯೂನಿಫಾರ್ಮ್ ಹಾಕೊಂಡು ಒಳಗೆ ಹೋಗ್ತಾನೆ. ಹಾಗೆ ಒಳಗೆ ಹೋದ ದಿವಸವೇ ಸಾಮೂಹಿಕ ಹತ್ಯೆ ನಡೆಯುತ್ತೆ. ಉಸಿರುಗಟ್ಟಿಸಿ ವಿಷಾನಿಲವನ್ನ ಹಾಕಿ ಸಾಮೂಹಿಕ ಹತ್ಯೆ ನಡೆಯುತ್ತೆ. ಆ ಮಗುವಿನ ಜೊತೆಗೆ ಅಧಿಕಾರಿಯ ಮಗನು ಸತ್ತೋಗ್ತಾನೆ. ಈ ಮಗು ಸತ್ರೆ ಮಾತ್ರ ದುಃಖ, ಆ ಮಗು ಸತ್ರೆ ದುಃಖ ಇಲ್ಲವಲ್ಲ. ಆದ್ರೆ ಸಾವು ಇವರನ್ನು ಬರೋದಿಲ್ವಾ, ಬಿಡುತ್ತಾ ಅನ್ನೋ ಒಂದು ಎಷ್ಟು ಅಮಾನವೀಯವಾದ್ದು ಈ ಜನಾಂಗ ಶ್ರೇಷ್ಠತೆ, ಅದರ ಇನ್ನೊಂದು ರೂಪವಾದ ಕೋಮುವಾದ ಅನ್ನೋದು. ಆದ್ರೆ ದುರಂತ ಏನು, ಹಾಗೆ ಹಿಂಸೆಗೆ ಒಳಗಾದಂತಹ ಆ ಯಹೂದಿ ಜನರೇ ಇವತ್ತು ಇಸ್ರೇಲ್ ಅನ್ನುವ ದೇಶ ಮಾಡಿಕೊಂಡು ಅವ್ರಿಗೆ ಪಾಪ ಅಂತ ಅವ್ರನ್ನೆಲ್ಲ ಒಟ್ಟಾಗಕ್ಕೆ ಒಂದು ದೇಶವನ್ನ ಕೊಡಿಸಿದ್ರೆ, ಅವರು ತಾವು ನೆಲೆ ನಿಂತ ಜಾಗವನ್ನೇ ವಿಸ್ತರಿಸ್ತಾ ಪ್ಯಾಲೆಸ್ತೀನ್ನ ಜನರನ್ನ ಹಿಂಸೆ ಮಾಡ್ತಾ ಗಾಜಾ ಪಟ್ಟಿಯ ಜನರನ್ನ ಈಗ ನಾನು ಮಾತಾಡುವಂತ ಸನ್ನಿವೇಶದಲ್ಲೇ ಹೊಟ್ಟೆಗಿಲ್ಲದೆ, ಊಟ ಇಲ್ಲದೆ,
ಪಡಿತರಕ್ಕಾಗಿ ಕ್ಯೂ ನಿಂತವ್ರ ಮೇಲೆ ಬಾಂಬ್ ಹಾಕಿ, ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿ, ಶಾಲೆಗಳ ಮೇಲೆ ಬಾಂಬ್ ಹಾಕಿ ಸಾಯಿಸ್ತಾ ಇದ್ದಾರೆ ಅದೇ ಯಹೂದಿಗಳು. ಅವ್ರಿಗೆ ಹೇಗೆ ಮರ್ತೋಯ್ತು? ಇದಕ್ಕೆ ನಾನು ಇದನ್ನ ಕಾಯಿಲೆ ಅಂತ ಹೇಳೋದು. ಎಲ್ಲ ಯುದ್ಧ ಮತ್ತು ಹಿಂಸೆಯ ಹಿಂದೆ ಒಂದು ಗುರಿ ಇರುತ್ತೆ. ಆದ್ರಿಂದ ಇಂಥ ಪೈಶಾಚಿಕತೆಯನ್ನೆಲ್ಲ ಬೆಂಬಲಿಸುವವರು ಕೀಲೆಣ್ಣೆ ತರ ಕೆಲಸ ಮಾಡ್ತಾ ಇರ್ತಾರೆ. ಅಧಿಕಾರವನ್ನ ಕಬಳಿಸುವ, ಯಜಮಾನಿಕೆಯನ್ನು ಸ್ಥಾಪಿಸುವ ರಾಜಕಾರಣ ಇರುತ್ತೆ. ಬಹಳ ಚೆನ್ನಾಗಿ ಮಾತು ಹೇಳ್ತೀವಿ, ಹೆಂಗಸರನ್ನು ಗೌರವಿಸ್ತೀವಿ, ಬಾಯಲ್ಲಿ ಹೇಳ್ತೀವಿ. ಆದ್ರೆ ಈ ಎಲ್ಲಾ ಹಿಂಸೆಗಳಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಜರ್ಜರಿತವಾದ ಹೆಂಗಸರ ಅಭಿಪ್ರಾಯಗಳನ್ನ ಎಲ್ಲಾದ್ರೂ ಕೇಳಿದರ? ಒಂದು ಯುದ್ಧ ಆರಂಭಿಸುವ ಮೊದಲು, ಕೋಮು ಹಿಂಸೆಯನ್ನ ವ್ಯಾಪಕವಾಗಿ ವಿಜೃಂಭಿಸುವ ಮೊದಲು ಹೆಂಗಸರನ್ನ ಕೇಳಿದರ? ಕಳೆದುಕೊಂಡಂತ ಮಕ್ಕಳನ್ನ ಕಳೆದುಕೊಂಡ ಹೆಂಗಸರನ್ನ ಸಂದರ್ಶನ ಮಾಡಿದಾರ ಇವತ್ತಿನವರೆಗೆ? ಈಗೀಗ ಕೆಲವು ಹೆಂಗಸರು ಆತ್ಮಚರಿತ್ರೆ ಬರ್ಕೊಂಡಾಗ ಏನಿದೆಲ್ಲ ಅಂತ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಕನ್ನಡದಲ್ಲಿ ಅನುವಾದವಾಗಿ 2 ಪುಸ್ತಕ ಬಂದಿದೆ. ಒಂದು ದೇಹವೇ ದೇಶ, ಇನ್ನೊಂದು ಅರೆ ಶತಮಾನದ ಮೌನ. ಅದನ್ನ ಓದಿದ್ರೆ ನಿಮಗೆ ಹೇಗೆ ಹೆಂಗಸರನ್ನ ಬಳಸ್ಕೊಳ್ತಿದ್ದಾರೆ, ಹೆಣ್ಣಿನ ದೇಹದ ಮೇಲೆ ಆಕ್ರಮಣ ಮಾಡೋದಕ್ಕೆ ಏನೇನ್ ಲೈಸೆನ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಶತ್ರು ಅಂತ ಒಂದು ಪದ ಇದ್ಬಿಟ್ರೆ ಸಾಕ. ನನಗೆ ಹಾಗಾಗಿ ಸ್ವಲ್ಪ ಈ ಪದ ಅಷ್ಟು ಇಷ್ಟ ಇಲ್ಲ. ನಾವು ಪ್ರೀತಿಯ ಮೂಲಕ ಮಾತಾಡೋಣ. ಶತ್ರು ಅಂದ್ಕೂಡಲೇ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದ? ಶತ್ರುವಿನ ಹೆಂಗಸರನ್ನ ಅಪಹರಣ ಮಾಡು, ಅತ್ಯಾಚಾರ ಮಾಡು, ನಿರಂತರ ಅತ್ಯಾಚಾರ ಮಾಡು, ನಿರಂತರ ಗರ್ಭಪಾತ ಮಾಡಿಸು, ನಿರಂತರ ಕೊಲೆ ಮಾಡು, ನಿರಂತರ ಕಂಡು ಕೇಳರಿಯದ, ಕಿವಿಯಲ್ಲಿ ಕೇಳಿಸಿಕೊಳ್ಳಲಾರದ ಹಿಂಸೆಗಳನ್ನ ಮಾಡು. ಇದಕ್ಕೆ ಅತ್ಯಂತ ಪ್ರತ್ಯಕ್ಷ ಉದಾಹರಣೆ, ನಾವೆಲ್ಲ ಇಲ್ಲಿ ಖುಷಿಯಾಗಿ ಕೂತಿದ್ದೀವಿ, ನಮ್ಮದೇ ದೇಶದ ಮಣಿಪುರದಲ್ಲಿ ಇದು ನಡೀತಾ ಇದೆ. ಇದೇ ನಡೀತಾ ಇದೆ. ಮಣಿಪುರದ ಹೆಣ್ಣು ಮಕ್ಕಳು ಆತ್ಮಚರಿತ್ರೆ ಬರೆದ್ರೆ ನಾವು ಊಹಿಸಲಾರದ ಹಿಂಸೆಗಳೆಲ್ಲ ಅನಾವರಣ ಆಗುತ್ತೆ. ಅದನ್ನ ನಾವು ಒಂದು ವಿಡಿಯೋ ಹೊರಗೆ ಬಂದಿದ್ದಕ್ಕೆ ಬಿಚ್ಚಿ ಬಿದ್ದುಬಿಟ್ವಿ. ಬತ್ತಲೆ ಮೆರವಣಿಗೆ ಮಾಡೋದಲ್ಲದೆ ಗಂಡಸರು ಮಧ್ಯೆ ಅವಳ ದೇಹವನ್ನ ಎಲ್ಲೆಲ್ಲೋ ಮುಟ್ಟುತ್ತಾ ಒಂದು ವಿಡಿಯೋಕ್ಕೆ ನಾವು ಬೆಚ್ಚಿ ಬಿದ್ವಿ, ಮತ್ತೆ ಮುಚ್ಚಿ ಇಡ್ತಾ ಇದ್ದೀವಿ. ಇದನ್ನೆಲ್ಲ ಮುಚ್ಚಿ ಇಡಬೇಕು. ಯಾಕೆ? ಈ ಅನ್ಯಾಯಗಳನ್ನ ಮಾಡ್ತಿರೋರು ಯಾರು ಅನ್ನೋದು ಹೊರಗೆ ಬರಬಾರದು. ನಾವು ಎಷ್ಟು ವರ್ಷಗಳಿಂದ ಮುಚ್ಚಿ ಇಟ್ಟಿದ್ದೀವಿ ಇದೇ ಜಿಲ್ಲೆಯಲ್ಲಿ. ನಾವು ತುಂಬಾ ಶಾಂತಿ ಪ್ರಿಯರು, ಪ್ರಾಣಿ ಪ್ರಿಯರು, ನಾವು ತುಂಬಾ ಒಳ್ಳೆಯವರು. ಅದರಲ್ಲೂ ನಮ್ಗೆ ನೋಡಿ, ನಮ್ಗೆ ಹಸು ಅಂದ್ರೆ ತಾಯಿ ಸಮಾನ. ಅದ್ರ ರಕ್ಷಣೆಗೋಸ್ಕರ ನಾವು ಬೇಕಾದ್ರೆ ಮನುಷ್ಯರ ಜೀವವನ್ನೇ ತೆಗಿತೀವಿ. ನಾವೆಂತ ಶಾಂತಿ ಪ್ರಿಯರಂದ್ರೆ, ನಾವು ಒಂದು ಪ್ರಾಣಿಯನ್ನು ಒಂದು ಧರ್ಮಕ್ಕೆ ತಳಕ ಹಾಕ್ಬಿಡ್ತೀವಿ. ಇಷ್ಟೆಲ್ಲ ಮಾಡಿದ ಮೇಲೂ ನಾವು ಇಷ್ಟು ಪ್ರೀತಿ ನಮ್ಗೆ ಗೋವಿನ ಮೇಲೆ. ಆದ್ರೆ ನಮ್ಗೆ ಇನ್ನೂ ಹಳೆ ಬಿಡೋಣಪ್ಪ, 70 ವರ್ಷದ ಕತೆ ಬಿಡೋಣ, 10 ವರ್ಷದ ಕತೆ ತಗೊಳ್ಳೋಣ. ಈಗಲೂ ನಾವು ಗೋಮಾಂಸ ರಫ್ತಿನಲ್ಲಿ ಮಾತ್ರ ಜಗತ್ತಿನಲ್ಲೇ ಮೊದಲ 3 ಸ್ಥಾನನ ಬಿಟ್ಟು ಕೊಟ್ಟೇ ಇಲ್ಲ. ನಾವು ಟಾಪರ್ಸ್. ಗೋವಿನ ಮಾಂಸನ ವಿದೇಶಕ್ಕೆ ರಫ್ತು ಮಾಡೆ. ಅರೆ ಇದು ಹಿಂಗೆ? ಇದನ್ನ ಯೋಚನೆ ಮಾಡಬಾರ್ದು, ಇದನ್ನ ಡಿಬೇಟ್ ಮಾಡಬಾರ್ದು. ಯಾರಾದ್ರೆ ಓನರು? ರಫ್ತು ಕಂಪನಿಗಳ ಓನರು ಯಾವ ಧರ್ಮದವರು? ಒಳ್ಳೆ ಬಿಸ್ನೆಸ್ ನಮಗೆ ಆಗ್ಬೇಕು, ಬೇರೆಯವರಿಗೆ ಆಗ್ಬಾರ್ದು. ಲಾಭ ನಮಗೆ ಬರಬೇಕು.
ಆದ್ರೆ ಗೊತ್ತಾಗಬಾರ್ದು, ಮುಚ್ಚಿಡಬೇಕು. ಯಾವುದನ್ನ ಮುಚ್ಚಿಡಬೇಕು, ಯಾವುದನ್ನ ತೆರೆದಿಡಬೇಕು, ಮತ್ತು ಈ ನೆಪದಲ್ಲಿ ನಾವು ಬೇರೆ ಧರ್ಮದ ಮೇಲೆ ಹಲ್ಲೆ ಮಾಡಬೇಕು, ದಾಳಿ ಮಾಡಬೇಕು. ಮುಸ್ಲಿಮರು ಮಾತ್ರ ಗೋಮಾಂಸ ತಿನ್ನೋದು ಅನ್ನೋ ರೀತಿಯಲ್ಲಿ ಗೋಮಾಂಸ ತಿನ್ನುವ ಹಲವು ಬೇರೆ ಧರ್ಮದವರು ಇದ್ದಾರೆ. ನಮ್ಮದೇ ದೇಶದಲ್ಲಿ ಹಿಂದೂ ಧರ್ಮೀಯರಲ್ಲೂ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ಹೋಗಿ ನೋಡಿ, ಸಿಕ್ಕುತ್ತೆ, ಹೋಟೆಲಲ್ಲಿ ಸಿಗುತ್ತೆ, ನಮ್ಮದೇ ದೇಶದಲ್ಲಿ. ಹೀಗೆ ಮಾಡ್ತಾ ಮಾಡ್ತಾ ನಾವು ಅವರನ್ನು ಕೊಲ್ಲುತ್ತಾ ಇವರನ್ನು ಕೊಲ್ಲುತ್ತಾ ಹಿಂದೂ ಧರ್ಮೀಯ ಯುವಕರು ಬಲಿಯಾಗಿದ್ದಾರೆ. ಆದರೆ ಈ ಧರ್ಮ ರಕ್ಷಣೆಯ ವೀರರು ಕೊನೆಯ ಪಕ್ಷ ಯಾಕೆ ಕೊನೆಯ ಪಕ್ಷ ಅಂತೀನಿ ಅಂದ್ರೆ, ಅನ್ಯಾಯ ಯಾರ ಮೇಲಾದ್ರೂ ಆಗ್ಲಿ, ಯಾರಿಗೆ ಆಗ್ಲಿ, ಯಾವ ಮಹಿಳೆಯ ಮೇಲಾಗಲಿ, ಯಾವ ಅಮಾಯಕರ ಮೇಲಾಗ್ಲಿ, ಎಲ್ಲವೂ ಒಂದೇ. ಆದರೂ ಇನ್ವರ್ಟೆಡ್ ಕಾಮದಲ್ಲಿ ಕೊನೆಯ ಪಕ್ಷ ಹಿಂದೂ ಯುವತಿಯರ ಅತ್ಯಾಚಾರ ಕೊಲೆ ಆದಾಗ ಈ ವೀರರು ಎಲ್ಲಿ ಅಡಗಿ ಕೂತ್ಕೊಂಡಿದ್ದಾರೆ, ಎಲ್ಲೋಗಿದ್ದಾರೆ? ಬ್ಯಾಡ್ಜ್ಗಳು ಧರಿಸ್ಕೊಂಡವ್ರು ಎಲ್ಲಿದ್ದಾರೆ? ಕೈ ಇಸ್ಕೊಳ್ತಾ ಇರ್ಬೋದು. ಅತ್ಯಾಚಾರ ಮಾಡಿದವರಲ್ಲಿ ಒಬ್ಬರಾದರೂ ಇವರು ಹೇಳುವ ಅನ್ಯ ಧರ್ಮದವರಿದ್ದಿದ್ರೆ ತಕ್ಷಣ ಎಲ್ಲ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಈ ನಿಮ್ಗೆಲ್ರಿಗೂ ಗೊತ್ತಿದೆ, ಅನ್ಯ ಧರ್ಮ ಅಂತ ಇತ್ತೀಚೆಗೆ ಕರೀತಿರೋದು ಒಂದೇ ಧರ್ಮನ. ನೆಕ್ಸ್ಟ್ ಬೇಕಾದ್ರೆ ಕ್ರಿಶ್ಚಿಯನ್ ಅವರು ಇದ್ರು ಅಡ್ಡಿಲ್ಲ, ಮುಸ್ಲಿಮರು ಕ್ರಿಶ್ಚಿಯನ್ಸು. ಆಗ ಎಲ್ಲಿನಿಂದ ಕಾಗೆ ತನ್ನ ಬಳಗವ ಕರೆಯದೆ ಅನ್ನೋ ತರ ಅದಕ್ಕೆ ಒಳ್ಳೇದಕ್ಕೆ ಕರೆದ್ರೆ ಇಂಥ ವಿಷಯಕ್ಕೆ ಇವರೆಲ್ಲ ಬಳಗ ಬಂದ್ಬಿಡುತ್ತೆ, ಪ್ರತ್ಯಕ್ಷ ಆಗ್ಬಿಡುತ್ತೆ. ಸೌಜನ್ಯ ವಿಷಯದಲ್ಲಿ ಯಾಕೆ ಪ್ರತ್ಯಕ್ಷ ಆಗ್ಲಿಲ್ಲ ಈ ಬಳಗ? ಈಗ 453 ಹೆಣಹೂತ ವಿಷಯದಲ್ಲಿ ಯಾಕೆ ಪ್ರತ್ಯಕ್ಷ ಆಗ್ತಿಲ್ಲ? ಇದು ಏನೋ ಅಪಪ್ರಚಾರಕ್ಕೆ ಹುನ್ನಾರ ಅಂತ ಯಾಕೆ ಒಂದು ಕತೆ ಕಟ್ತಾ ಇದ್ದಾರೆ? ಹಾಗಾದ್ರೆ ಇದು ಧರ್ಮದ ವಿಷಯನಾ ಅಥವಾ ಅಧಿಕಾರದ ವಿಷಯನಾ? ಭಾರತದ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರು ಅಂತ ಕರೆಸಿಕೊಳ್ಳುವ 5 ಧರ್ಮಗಳಿದಾವೆ. ಜೈನ, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್, ಮುಸ್ಲಿಂ. ಇವರನ್ನೆಲ್ಲ ಬಿಟ್ಟು ಉಳಿದಿದ್ದು ಒಂದು ಬಹುಸಂಖ್ಯಾತ ಧರ್ಮ, ಹಿಂದೂ ಧರ್ಮ. ಆದ್ರೆ ನಮ್ಗೆ ಯಾಕೆ ಅಲ್ಪಸಂಖ್ಯಾತ ಸವಲತ್ತು ತಗೊಳ್ತಿರೋರು 1-2 ಧರ್ಮ ಆಗಿ ಕಾಣಿಸುತ್ತೆ? ಇವ್ರು ಮಾಡಿದ್ರೆ ಮಾತ್ರ ಯಾಕೆ ಅನ್ಯ ಧರ್ಮವಾಗಿ ಕಾಣಿಸುತ್ತೆ? ಅಲ್ಪಸಂಖ್ಯಾತ ಪ್ರತ್ಯೇಕ ಧರ್ಮ ಅನ್ನುವ ಸವಲತ್ತನ್ನ ಬಿಟ್ಟುಕೊಟ್ಟು ಅವರು ಯಾಕೆ ನಾವು ಹಿಂದೂಗಳು ಅಂತಾನೆ ಆಗ್ಬಾರ್ದು? ಗೊತ್ತಿಲ್ಲಪ್ಪ ನನಗೆ. ನಾನಿದೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನನಗೇನು ಗೊತ್ತಿಲ್ಲ. ಈ ವ್ಯವಹಾರ ಮಾಡ್ತಾ ಇರುವಂತಹ ನಾವು ಹಿಂದೂಗಳು ಅನ್ನೋ ಥರ ವ್ಯವಹಾರ ಮಾಡ್ತಾ ಇರುವಂತಹ, ಆದರೆ ತಮ್ಮ ಕ್ಷೇತ್ರದಲ್ಲಿರುವಂತಹ ಅಮಾಯಕ ಜನರನ್ನ ಹಿಂಸಿಸುವ, ಕೊಲ್ಲುವ, ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡುವ ಎಲ್ಲವನ್ನು ನೋಡಿ ಸುಮ್ಮನಿರ್ತೀವಿ. ಎಷ್ಟು ಜನ, ಬೃಹತ್ ಸಂಖ್ಯೆಯಲ್ಲಿ, ತುಂಬ ಜನಕ್ಕೇನು ಗೊತ್ತಾಗಲ್ಲ, ಯಾಕಂದ್ರೆ ಪ್ರಧಾನ ಮೀಡಿಯಾಗಳಲ್ಲಿ ಬರಲ್ಲ. ಸಮರ್ಥಿಸುವ, ಮನ್ನಣೆ ನೀಡುವ ಸಮಾಜಕ್ಕೆ ನಾವಿವತ್ತು ಸಾಕ್ಷಿಯಾಗಿದ್ದೀವಿ. ಇದು ಎಂಥ ವಿಚಿತ್ರ ಅಂದ್ರೆ, ಯಾರಿಗೆ ಶಿಕ್ಷೆ ಆಗ್ತಿದೆ? ಕೆಲವು ಘಟನೆಗಳಲ್ಲಿ ಶಿಕ್ಷೆ ಆಗಿದೆ, ಆದ್ರೆ ಹಲವು ಘಟನೆಗಳಲ್ಲಿ ಶಿಕ್ಷೆ ಆಗಿಲ್ಲ. ಸುಮ್ಮನೆ ಒಂದು 4 ಸಂದರ್ಭಗಳನ್ನು ನಾನಿಲ್ಲಿ ನೆನಪಿಸ್ಕೊಳ್ತೀನಿ. ನಿರ್ಭಯ ಪ್ರಕರಣ ಆಯಿತು, ಹೈದರಾಬಾದ್ ವೈದ್ಯೆಯ ಪ್ರಕರಣ ಆಯಿತು, ಉನ್ನಾವ ಪ್ರಕರಣ ಆಯಿತು, ಕಠುವಾ ಪ್ರಕರಣ ಆಯಿತು ಉತ್ತರ ಪ್ರದೇಶ್ ಬಿಹಾರದಲ್ಲಿ. ಹೈದರಾಬಾದ್ ನಿರ್ಭಯ ಪ್ರಕರಣದಲ್ಲಿ ಜನ ಇಡೀ ಎಲ್ಲ ಒಗ್ಗಟ್ಟಾಗಿ ಪ್ರತಿಭಟಿಸಿದ್ರು, ಹೋರಾಡಿದ್ರು, ಕಾನೂನು ಪ್ರಕ್ರಿಯೆ ನಡೀತು, ಕೊನೆಯಾಯಿತು. ಈ 2 ಪ್ರಕರಣದಲ್ಲಿ, ನಿರ್ಭಯ ಮತ್ತು ಹೈದರಾಬಾದ್ ಪ್ರಕರಣ, ಅಲ್ಲೂ ಕೂಡ ದೊಡ್ಡ ಪ್ರತಿಭಟನೆ ಆಯಿತು. ಆದರೆ ನಮ್ಮದೇ ದಾನಮ್ಮ ಪ್ರಕರಣದಲ್ಲಿ ಹಿಂಗೆ ಇಡೀ ದೇಶ ಪ್ರತಿಭಟಿಸಲಿಲ್ಲ.
ಮತ್ತು ಅಲ್ಲಿರೋ ಆರೋಪಿಗಳಿದಾರಲ್ಲ, ಅವರನ್ನು ನಾನೇನು ಸಮರ್ಥಿಸ್ತಾ ಇಲ್ಲ, ಆದ್ರೆ ಆ ಆರೋಪಿಗಳಿಗೆ ಒಂದು ದುರ್ಬಲ ಹಿನ್ನೆಲೆ ಇತ್ತು, ಅವ್ರ ಪರವಾಗಿ ನಿಲ್ಲುವವರಿರಲಿಲ್ಲ. ಆದ್ರೆ ಉನ್ನಾವ ಮತ್ತು ಕಟುವಾದಲ್ಲಿ ಆ ವಕೀಲಿಗೆ ಬೆದರಿಕೆ ಹಾಕಿದ್ರು, ತಂದೆ ತಾಯಿಗಳ ಅನುಮಾನಾಸ್ಪದ ಸಾವು ಉಂಟಾಯಿತು, ಕೊಂದೆ ಹಾಕಿದ್ರು. ಆ ಹುಡುಗಿಯ ಪರವಾಗಿ ಹೋರಾಟ ಮಾಡಿದವರೆಲ್ಲ ಒಬ್ಬೊಬ್ಬರೇ ಮಾಯ, ಅಪಘಾತದಲ್ಲಿ ಅವರನ್ನು ಕೊಲ್ಲಲಾಗಿರಬಹುದು, ಗೊತ್ತಿಲ್ಲ. ಮೂಲ ಗುಂಪು ಮಾಡಿದ್ರು. ಕಟುವಾದಲ್ಲಂತೂ ಆಡಳಿತವೇ ಸಂಪೂರ್ಣ ಮರೆಮಾಚಿ ಅದು ಪತ್ರಕರ್ತೆಯೊಬ್ಬಳಿಂದ ಹೊರಗೆ ಬಂತು. ಆ ಪ್ರಕರಣ ನಾಲಿಗೆಯನ್ನ ಕತ್ತರಿಸಿದ್ರು, ಗುಡಿಸಲಿಗೆ ಬೆಂಕಿ ಹಾಕಿದ್ರು, ಆದರೆ ಅವರಿಗೆ ಶಿಕ್ಷೆ ಆಗಲಿಲ್ಲ. ಆರೋಪಿಗಳಿಗೆ ಯಾಕೆ? ಆರೋಪಿಗಳಿಗೆ ಪ್ರಬಲ ಹಿನ್ನೆಲೆ ಇತ್ತು, ರಾಜಕೀಯ ಅವರಿಗೆ ಶ್ರೀರಕ್ಷೆ ಇತ್ತು, ಜಾತಿಯ ಶ್ರೀರಕ್ಷೆ ಇತ್ತು. ಆ ಬಲಿಯಾದವರಿಗೂ ಜಾತಿಯ ಶ್ರೀರಕ್ಷೆ ಇದ್ರೆ ಅದು ದೊಡ್ಡ ವಿಷಯ ಆಗತ್ತೆ. ಅವರು ಶಿಕ್ಷಣ, ಕಲ್ಕತ್ತಾ ಪ್ರಕರಣ, ಶಿಕ್ಷಿತೆಯರು ಆದ್ರೆ ಅವ್ರಿಗೆ ದೊಡ್ಡ ವಿಷಯ ಮಾಡಕ್ಕಾಗತ್ತೆ. ಅಂದ್ರೆ ಇಲ್ಲೂ ಕೂಡ ತಾರತಮ್ಯ ಆಗ್ತಿದೆ. ಎಲ್ಲ ಪ್ರಕರಣಗಳು ಒಂದೇ, ಎಲ್ಲ ಪ್ರಕರಣಗಳು ನಾವು ಒಂದೇ ರೀತಿ ಪ್ರತಿಭಟಿಸಬೇಕಾಗಿತ್ತು ಅಲ್ವಾ? ಅಂದ್ರೆ ಇಲ್ಲಿ ಸ್ಪಷ್ಟ ಆಗೋದೇನು ಅಂತಂದ್ರೆ, ಹೀಗೆ ನಾವು ಒಂದು ಪ್ರತ್ಯೇಕತೆಯ ಆಧಾರದಲ್ಲಿ, ಕೋಮುಗಳ ಆಧಾರದಲ್ಲಿ, ಜನಾಂಗ ಧರ್ಮದ ಆಧಾರದಲ್ಲಿ, ಅಂದ್ರೆ ಕೋಮುವಾದ ಅಂದ್ರೆ ಜನಾಂಗ ಧರ್ಮಗಳ ಆಧಾರದಲ್ಲಿ ಸಾಮಾನ್ಯ ಜನರನ್ನ ಒಡೆದು, ಸಾಮಾನ್ಯ ಜನರ ಮನಸ್ಸುಗಳನ್ನು ಒಡೆದು, ಅವರ ಬದುಕನ್ನ ನರಕವಾಗಿಸಿ ಯಾರೋ ಕೆಲವು ಬೆರಳೆಣಿಕೆಯ ಜನ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಮಾನ್ಯ ಜನರು ಎಚ್ಚೆತ್ಕೋಬೇಕಾಗತ್ತೆ. ಏನೋ ಈಗ ಒಂದು 50 ವರ್ಷಗಳಲ್ಲಿ ನಮ್ಗೆ, ನಮ್ಮ ಜಿಲ್ಲೆಗೆ ಬರೋಣ, ನಮ್ಮ ಅಕ್ಕಪಕ್ಕ ಜಿಲ್ಲೆಗೆ ಬರೋಣ, ನಮ್ಮ ರಾಜ್ಯಕ್ಕೆ ಬರೋಣ. ಒಂದು 50 ವರ್ಷದಲ್ಲಿ ಹೆಣ್ಮಕ್ಳು ಕೆಲವು ಹಕ್ಕುಗಳನ್ನು ಪಡ್ಕೊಂಡಿದ್ರು. ನಾನು ದಾರಿ ಉದ್ದಕ್ಕೂ ನೋಡ್ತಾ ಇದ್ದೆ ಬೇರೆ ಬೇರೆ ಜಾತಿಯ ಸಮುದಾಯ ಭವನಗಳನ್ನು. ಇವರೆಲ್ಲ ತಲೆ ಎತ್ತಿ ತಮ್ಮ ಜಾತಿ ಹೆಸರು ಹಾಕೊಂಡು ಸಮುದಾಯ ಭವನಗಳನ್ನು ನಿರ್ಮಿಸ್ಕೊಳಕ್ ಆಗಿರೋದು ಈ 50 ವರ್ಷಗಳಲ್ಲಿ. ಮೊದಲು ಜಾತಿ ಹೆಸರು ಹೇಳಕ್ಕೆ ಹಿಂಜರಿತಾ ಇದ್ರು, ಸರ್ನೇಮೂ ಹಾಕೊಳ್ತಿರ್ಲಿಲ್ಲ, ಮರೆಮಾಚಬೇಕಾಗಿತ್ತು. ಇವತ್ತು ತಲೆ ಎತ್ತಿ ನನ್ನ ಜಾತಿಯನ್ನು ಹೇಳಬಲ್ಲೆ, ಯಾರನ್ನ ದಮನಿತ ತಳ ವರ್ಗದ, ತಳ ಜಾತಿ, ಕೆಳ ಅಲ್ಲ, ತಳ ಜಾತಿಗಳಾಗಿ ಅವರ ಮೇಲೆ ಸವಾರಿ ಮಾಡಿಕೊಂಡು ಫೌಂಡೇಶನ್ಗಳ ಮೇಲೆ ಮಹಲ್ ಕಟ್ಕೊಂಡಿತ್ತು. ಇವತ್ತು ಆ ಫೌಂಡೇಶನ್ಗಳು, ತಳ ಪಾಯಗಳು ಮಾತಾಡ್ತಾ ಇದ್ದಾವೆ, ಹೆಣ್ಣು ಮಕ್ಕಳು ಮಾತಾಡ್ತಾ ಇದ್ದಾರೆ. ಈಗ ಏನಾದ್ರೂ ಕೋಮುವಾದ ವ್ಯಾಪಿಸಿದ್ರೆ ಮತ್ತೆ ಇದು ವಾಪಸ್ ಆಗತ್ತೆ. ಜಾತಿ ಅಸ್ಪೃಶ್ಯತೆ, ಆಕ್ರಮಣ ಪುನಃ ಬರುತ್ತೆ. ಮತ್ತು ನನಗೆ ಗೊತ್ತಿಲ್ಲಪ್ಪ, ನಾನಿಲ್ಲಿ ಮಂಗಳೂರಲ್ಲೇ ಓದಿದಾಗ 10 ಗಂಟೆ ತನಕ ನಮ್ಮ ಹಾಸ್ಟೆಲ್ ಓಪನ್ ಇರ್ತಿತ್ತು ಕೊಣಾಜೆಯಲ್ಲಿ. ನಾವು ಸಿಟಿ ಬಸ್ಸಲ್ಲಿ ಆರಾಮ್ಸೆ ಓಡಾಡ್ತಿದ್ವಿ. ಹೆಂಗೋ 10 ಗಂಟೆ ಬಸ್ಸಿಗೂ ತಲುಪಿಕೊಂಡು ಓಡಾಡ್ತಿದ್ವಿ. ನಾನು ನಿನ್ನೆ ಫೋನ್ ಮಾಡಿದ್ರೆ ನನ್ನ ಕ್ಲಾಸ್ಮೇಟಿಗೆ, ನೀನು ಬೇಗ ಬಾ ಸ್ವಲ್ಪ, ನೀನು 9 ಗಂಟೆ ಮೇಲೆ ಬಂದರೆ ನಿನಗೆ ಆಟೋ ಸಿಗೋದಿಲ್ಲ ಅಂತೆಲ್ಲ ಅಂದ್ಲು. ನನಗೆ ಆಶ್ಚರ್ಯ ಆಗೋಗಿತ್ತು. ಅಯ್ಯೋ, ನಿರ್ಜನ ಆಗ್ತಾ ಹೋಗುತ್ತೆ, 7-8 ಗಂಟೆ ನಂತರ ಮಂಗಳೂರು ನಿರ್ಜನ ಆಗ್ತಾ ಹೋಗುತ್ತೆ. ಇದು ದುರಂತ ಅಲ್ವಾ? ಇದು ಮಧ್ಯರಾತ್ರಿನೂ ತಿರುಗಾಡಬೇಕು ಅಂತ ನಾವು ಸ್ವಾತಂತ್ರ್ಯ ಬಂದ ನಂತರ ಕನಸು ಕಾಣ್ತಾ ಇದ್ರೆ 6-7 ಗಂಟೆಗೆ ಮನೆ ಸೇರ್ಕೋಬೇಕಾದ ಸ್ಥಿತಿ ಬಂದಿದೆ ಅಂದ್ರೆ ಎಂಥದ ಲೋಕ ಕಟ್ತಾ ಇದ್ದೀವಿ ನಾವು. ನನಗಂತೂ ಆಶ್ಚರ್ಯ ಆಗತ್ತಂದ್ರೆ, ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀನಿ. ಕೋಮುವಾದನ ಪ್ರಸಾರ ಮಾಡಕ್ಕಲ್ಲಿ ಕಳೆದ ಬಾರಿ ಬಹಳ ಪ್ರಯತ್ನ ಮಾಡಿದ್ರು, ಆದ್ರೆ ಜನ ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ, ಶಿವಮೊಗ್ಗ ಜನ. ಹಾಗಾಗಿ ಅಲ್ಲಿನ ರಾಜಕಾರಣಿಗಳಿಗೂ ಅದು ಉಪಯೋಗ ಇಲ್ಲ ಅಂತ ಗೊತ್ತಾಗಿದೆ, ಹೆಚ್ಚು ಮಾಡಕ್ ಆಗಲ್ಲ ಅಂತ ಗೊತ್ತಾಗಿದೆ. ನಾನು ನ್ಯಾಕ್ ಇದನ್ನ ಮಾಡಿಸ್ಬೇಕಾಗಿತ್ತು, ಆಗ ಪ್ರಿನ್ಸಿಪಲ್ ಆಗಿದ್ದೆ. ಪ್ರೀ ವಿಸಿಟ್ ಮೀಟಿಂಗ್ ಇರುತ್ತೆ. ನಾನು ತರೀಕೆರೆಯಿಂದ 50 ಕಿಲೋಮೀಟರ್ ಆಚೆಗೆ ಶಿವಮೊಗ್ಗಕ್ಕೆ ಹೋಗಿ ಭೇಟಿ ಮಾಡಬೇಕಿತ್ತು. ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದ ಹಿಮಾಚಲ ಪ್ರದೇಶದ ಒಬ್ರು ಪ್ರೊಫೆಸರು ಅದಕ್ಕೆ ಹೆಡ್ ಆಗಿದ್ರು. ಎಲ್ರಿಗೂ ಅರ್ಥ ಆಗಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೋದೆ, ಮೀಟಿಂಗಿಗೆ ಹೋದೆ. 7 ಗಂಟೆ ಆಯ್ತು, 8 ಗಂಟೆ ಆಯ್ತು. ಅವ್ರು 7 ಗಂಟೆ ಆಗೋತ್ತಿಗೆ ಅವ್ರು ಶುರು ಮಾಡಿದ್ರು, ನೀವು ಒಬ್ಬರೇ ಬಂದಿದ್ದೀರಾ, ನೀವು ಹೇಗೆ ಬಂದಿದ್ದೀರಿ, ನಿಮ್ಮ ಜೊತೆಗೆ ಯಾರು ಜೆಂಟ್ಸ್ ಇದ್ದಾರಾ, ನೀವು ಹೇಗೆ ಹೋಗ್ತೀರಿ, ನಾ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ನೀವು ಒಬ್ಬರೇ ಹೋಗ್ತೀರಾ,
7 ಗಂಟೆ ಆಯ್ತಲ್ಲ, ಮಾಡಿ ಸರ್ ಮೀಟಿಂಗ್, ತೊಂದರೆ ಇಲ್ಲ, ನಾನು ಹೋಗ್ತೀನಿ. ಹೋಗ್ತೀರಾ? ಎಷ್ಟೊತ್ತಿಗಾರು 9 ಗಂಟೆ ತನಕ ನೀವು ಮಾಡಿ, 9 ಗಂಟೆ ನಂತರ ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ತೊಂದರೆ ಇಲ್ಲ. ಅಷ್ಟು ಆರಾಮ ಹೋಗಿ ಒಬ್ಳು ಮಹಿಳೆ ಹೋಗ್ಬೋದಾ? ನಮ್ಮಲ್ಲಿ 6-7 ಗಂಟೆ ನಂತರ ಹಂಗೆಲ್ಲ ಹೋಗಕ್ಕಾಗಲ್ಲ. ನಾವಿವತ್ತು ಅದನ್ನ ಮಾಡೆಲ್ ಅಂತ ಬಿಂಬಿಸ್ತಾ ಇದ್ದೀವಿ. ಉತ್ತರ ಪ್ರದೇಶ ಓಹೋ ಕಾನೂನು ಸುವ್ಯವಸ್ಥೆ, ಯಾವ ಮಣ್ಣಂಗಟ್ಟಿ ಕಾನೂನು ಸುವ್ಯವಸ್ಥೆ? 6 ಗಂಟೆ ಮನೆ ಸೇರ್ಕೊಳ್ಳೋದು. ಶಿವಮೊಗ್ಗದಲ್ಲಿ ನೀವು 2 ಗಂಟೆ ರಾತ್ರಿಗೆ ಬಸ್ ಸ್ಟ್ಯಾಂಡಲ್ಲಿ ಇಳಿರಿ, ಭಯ ಆಗಲ್ಲ ನಿಮ್ಗೆ. ಹೆಣ್ಮಕ್ಳು ಒಬ್ಬೊಬ್ಬರೇ ಬೇಕಾದ್ರೆ ಇಳಿರಿ, ಆಟೋ ಮಾಡ್ಕೊಂಡು ಹೋಗ್ಬೋದು ನೀವು. ಇದು ಹೀಗೆ ಇರ್ಲಿ ಅಂತ ಬಯಸ್ತೀನಿ ನಾನು. ಹಿಂಗಿದೆ ಶಿವಮೊಗ್ಗ ಅಂದ್ರೆ ಅಲ್ಲೂ ಬೆಂಕಿ ಹಚ್ಚೋಕೆ ಯಾರೋ ಹೋಗ್ದಿದ್ರೆ ಸಾಕು. ಏನಾದ್ರು ಒಳ್ಳೇದು ಹೇಳಕ್ಕೆ ಕಷ್ಟ ಇವತ್ತು. ಓ ಅಲ್ಲಿ ಇದೆಯಾ, ಅಲ್ಲೊಂಚೂರು ಬೆಂಕಿ ಹಚ್ಚೋಣ ಅಂತ ಹೋಗ್ತಾರೆ. ಹೆಣ್ಣು ಮಕ್ಕಳಿಗೂ ಕೂಡ ಈ ರೋಗ ತಲುಪಿದ್ರೆ ಏನಾಗಬಹುದು ಅನ್ನೋದಕ್ಕೊಂದು 2 ಉದಾಹರಣೆ ಕೊಡ್ತೀನಿ ನಾನು. ಯೂಟ್ಯೂಬ್ ಅಲ್ಲಿ ಒಬ್ಬಾಕೆ, ನಾನು ಆಕೆನೂ ನೋಡಿದ್ದೀನಿ, ಪಕ್ಕದಲ್ಲೇ ಒಂದು ಸಮಾರಂಭದಲ್ಲಿ, ನನಗೆ ಗೊತ್ತಿರಲಿಲ್ಲ ಆವಾಗ, ಅವರ ಭಾಷಣನೂ ಕೇಳಿದ್ದೀನಿ. ಆಕೆ ಹೇಳ್ತಾರೆ, ನಿಮ್ಮಲ್ಲಿ ಎಂಥ ಪರಂಪರೆ ಇತ್ತು ಕಣ್ರಿ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಎಂಥ ಸಂಸ್ಕೃತಿ ಇತ್ತು, ಹೆಣ್ಣು ಮಕ್ಕಳಿಗೆ ಎಂಥ ಗೌರವದ ಸ್ಥಾನ ಇತ್ತು. ದೇವದಾಸಿ ಪದ್ಧತಿ ಇದೆಯಲ್ಲ, ಅದೊಂದು ನಮ್ಮ ಸಂಸ್ಕೃತಿ ಕಣ್ರಿ. ಎಂಥ ಒಳ್ಳೆ, ಇದು ಕಾನೂನು ಬಾಹಿರ. ಅವರು ಯೂಟ್ಯೂಬ್ ಅಲ್ಲಿ ಭಾಷಣ ಇದೆ. ಅವರಿಗೊಂದು ದೇವಸ್ಥಾನ ಇತ್ತು ಕಣ್ರಿ, ಅವರು ಕಲೆಯನ್ನ ಇದ್ ಮಾಡ್ತಿದ್ದವರು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಂದು ಒಂದೇ ಪ್ರಶ್ನೆ ಅವರಿಗೆ, ದೇವಸ್ಥಾನನೇ ಇತ್ತು ಅಂದ್ರೆ ಯಾವತ್ತಾರು ಒಬ್ಬ ದೇವದಾಸಿನ ದೇವಸ್ಥಾನಗಳ ಆಡಳಿತಾಧಿಕಾರಿ ಮಾಡಿದ್ದೀರಾ? ದೇವದಾಸಿ ಸಿಸ್ಟಮ್ ಅಲ್ಲಿರೋ ಯಾವ ಜಾತಿ ಹೆಣ್ಣು ಮಕ್ಕಳಿದ್ದಾರೆ? ಮಾತಾಡ್ತಾ ಇರೋ ಅವ್ರ ಜಾತಿಯವ್ರನ್ನ ಒಬ್ಬರನ್ನ ದೇವದಾಸಿ ಮಾಡ್ತಾರ? ಅವ್ರದ್ದೇ ಕುಟುಂಬದ ಹೆಣ್ಣು ಮಗಳನ್ನ ದೇವದಾಸಿ ಮಾಡ್ತಾರ ಇವರು? ಇಷ್ಟು ಚೆನ್ನಾಗಿದೆ ಸಂಸ್ಕೃತಿ ಅಂತಾರಲ್ಲ. ಇವತ್ತಿಗೂ ನಾವು ಹೊಸಪೇಟೆಯಲ್ಲಿ ನೋಡಿದೀವಿ, ಹೇಗಿದೆ ಅವರ ಸ್ಥಿತಿ. ಇವರು ಇವತ್ತು ಇದನ್ನ ಚೆನ್ನಾಗಿದೆ, ನೀವೆಲ್ಲ ನಮ್ಮ ಪರಂಪರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಇನ್ನೊಬ್ರು ನಮ್ಮ ಇದೆ ಪಕ್ಕದ ಜಿಲ್ಲೆಯವರು, ಇವರು ಧರ್ಮಸ್ಥಳದಲ್ಲಿ ಒಂದು ಎಂಥದೋ ಸಮ್ಮೇಳನ ಆಗಿತ್ತಪ್ಪ. ಆ ಸಮ್ಮೇಳನದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಮಾತಾಡ್ತಾ ಮೊದಲು ಹಿಂಗ ಕಣ್ಣು ಮುಚ್ಕೊಂಡು 2 ನಿಮಿಷ ಅಂತೇಳಿ, ಯಾಕೆ ಕಣ್ಣು ಮುಚ್ಕೊಂಡಿದ್ದಂದ್ರೆ, ಎಂಥ ಪವಿತ್ರವಾದ ಸ್ಥಳದಲ್ಲಿ ನಾನಿದ್ದೀನಿ, ಎಲ್ಲರಿಗೂ ಶಿರವಾಗಿ ವಂದಿಸಿ ನಾನು ಮಾತಾಡ್ತೀನಿ. ನಾನು ಇವ್ರ ಭಾಷಣವನ್ನು ಕೇಳಿದ್ದೆ. ಸುಮ್ಮನೆ ಯಾವ ಗಂಡಸು ಮುಟ್ಟಲ್ಲ. ನಾವು ಸ್ಟ್ರಾಂಗ್ ಇದ್ರೆ ಒಳಗಿಂದ ಯಾರಿಗೂ ಧೈರ್ಯ ಬರಲ್ಲ. ಹೆಣ್ಣು ಮಕ್ಕಳು ನಮ್ಮನ್ನ ನಾವು ಆ ರೀತಿ, ನನಗೆ ಆ ಭಾವನೆ ಇಲ್ಲಪ್ಪ ಅಂದ್ರೆ, ನೀನು ತಮ್ಮ ಅಣ್ಣ ನೀನು ಹಾಗೆಲ್ಲ ಮುಟ್ಟಬೇಡ ಅಂದ್ರೆ ಅವನು ಹಿಂಜರಿದು ಬಿಡ್ತಾನಂತ. ಹೆಣ್ಣು ಮಕ್ಕಳು ಹಿಂಗೆ ಮಾತಾಡ್ತಾ ಇದ್ದಾರೆ. ಯಾರನ್ನು ಬಿಡ್ತಿಲ್ಲ ಅನ್ನೋದು ಡಾಟಾ ಇದೆ. ಮಕ್ಕಳನ್ನು ಬಿಡಲ್ಲ. ಏನಾಯ್ತು ಹುಬ್ಬಳ್ಳಿಯಲ್ಲಿ ಆ ಚಿಕ್ಕ ಹುಡುಗಿ, ಆ ಮಗು ಮೇಲೆ ಅತ್ಯಾಚಾರ ಆಗ್ಲಿಲ್ವಾ? ಯಾವ ವಯಸ್ಸಿನವ್ರನ್ನು ಬಿಡಲ್ಲ ಅನ್ನುವ ದಾಖಲೆ ಇದ್ದಾಗ್ಲೂ ಇವರು ಎಷ್ಟು ಹಸಿ ಸುಳ್ಳುಗಳನ್ನ ಸ್ತ್ರೀಯರು ಮೂಲಕ ಅವರ ಬಾಯಲ್ಲಿ ಆಡಿಸ್ತಾ ಇದ್ದಾರಂದ್ರೆ, ಕೊನೆಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರು, ಸೀತೆನ ರಾವಣ ಅಪಹರಣ ಮಾಡಿದ್ರು ರಾವಣ ಮುಟ್ಲಿಲ್ಲಲ್ಲ, ಅವನು ಸ್ವಲ್ಪ ಬೆಟರ್ ಅಂದ್ರೆ, ಏನ್ರಿ ನೀವು ರಾವಣನನ್ನು ಮೆಚ್ಕೊಳ್ತಾ ಇದ್ದೀರಾ? ಅವನಿಗೆ ಹೇಗ್ರಿ ಮುಟ್ಟಕ್ಕಾಗತ್ತ ಅವಳನ್ನ? ಸೀತೆಗೆ ಅವಳ ಪವರ್ ಹಂಗಿದೆ, ಅವಳನ್ನ ಮುಟ್ಟಕ್ಕೆ ಹೆಂಗ್ರಿ ಆಗತ್ತ ಅವನಿಗೆ? ಅದಕ್ಕೆ ಅವನಿಗೆ ಮುಟ್ಟಕ್ಕಾಗಿದೆ. ಮತ್ತೆ ಹಿಂಗ ಅಪಹರಣ ಯಾಕೆ ಮಾಡ್ಕೊಂಡು ಹೋದ? ನನಗಿದೆಂತ ತರ್ಕನೇ ಇಲ್ಲದ ಈ ಮಾತುಗಳ ಮೂಲಕ ಏನು ಹೇಳ್ತಾ ಇದ್ದಾರೆ? ರಾವಣ ಸಂಹಾರ ಅಂದ್ರೆ ರಾವಣತ್ವ, ಈ ರೀತಿ ಅಪಹರಣ ಮಾಡ್ಕೊಂಡು ಹೋಗುವ ಗುಣಗಳ ಸಂಹಾರ ಅಂತ ಹೇಳ್ತಿರೋದು ನಾವು, ವ್ಯಕ್ತಿಗಳಂತಲ್ಲ. ಹಾಗಾಗಿ ಹೆಂಗಸ್ರೇ ಸರಿ ಇಲ್ಲ ಅನ್ನೋ ತರ ಈ ಮಾತಾಡುವವರು ಒಂದಿಷ್ಟು ಸಿಗ್ತಾರೆ. ಹಿಂದೆಲ್ಲ ಅವರಿಗೆ ಅದೇ ಕ್ಷೇತ್ರದ ಆಸುಪಾಸಿನ 453 ಚಿತ್ಕಾರಗಳು ಇನ್ನೂ ಕಿವಿಗೆ ಬಿದ್ದಿಲ್ಲ ಪಾಪ. ಒಂದು ಹಿಂದೆಲ್ಲ ಆಸ್ಥಾನ ಪಂಡಿತರು ಹೊಗಳಿ ಹಾಡಿ ಹೊಗಳಿ ಯುದ್ಧ ಮತ್ತೊಂದಿನ ಬರೆಯೋತ್ತಿಗೆ ಅಲ್ಲೂ ಏನೋ ಅದನ್ನ ವಿರುದ್ಧ ನಮ್ಮ ಮನಸ್ಸುಗಳನ್ನು ತಿರುಗುವ ಹಂಗೆ ಬರೀತಾ ಇದ್ರು. ಅದೇ ಹರಿಹರನ್ ಅಂತ ಕವಿ ಅದನ್ನ ತಿರಸ್ಕರಿಸ್ಬಿಟ್ಟ, ಹೊರಗೆ ಬಂದ. ಆಸ್ಥಾನ ಕವಿಗಳು ಆಗಲ್ಲ ಅಂತ. ಈಗೀಗ ಕೆಲವರು ಆಸ್ಥಾನ ಕವಿಗಳು ಶುರುವಾಗಿದ್ದಾರೆ, ಆಸ್ಥಾನ ಕವಿಗಳು ಕಾಣಿಸ್ತಾ ಇದ್ದಾರೆ.
ಹೀಗೆ ಈ ಅಪಾಯಗಳಿಂದ, ಈ ಕಥೆಗಳಿಂದ, ಈ ಕಥನಗಳಿಂದ ನಾವು ಬಿಡಿಸ್ಕೋಬೇಕು. ನಾನು ಈಗ ನನ್ನ ಮಾತಿನ 2ನೇ ಭಾಗಕ್ಕೆ ಬರ್ತೀನಿ. ಏನು ಅಂತಂದ್ರೆ, ಇಷ್ಟೊತ್ತು ತನಕ ನಾನು ಹೇಳಿದ್ದು ನಿಮ್ಗೆಲ್ಲ ಗೊತ್ತಿರೋದೆ. ಇದನ್ನ ನಾವು ಹೇಗೆ ಎದುರಿಸ್ಬೇಕು, ಇದನ್ನ ನಾವು ಹೇಗೆ ಹೋರಾಟ ಮಾಡ್ತಾನೆ ಇದ್ದೀವಿ, ಯಾವ ತಾರ್ಕಿಕ ಅಂತ್ಯಕ್ಕೆ ಹೇಗೆ ತಗೊಂಡೋಗ್ಬೇಕು, ನಾವು ಕಟ್ಟ ಬಯಸುವ ಸಮಾಜ ಒಂದು ಆಗ್ಬೇಕು ಅನ್ನೋ ನಮ್ಮೆಲ್ಲ ಆಸೆ ಇದೆ. ಆ ಆಸೆಯಂತೆ ಮಹಿಳಾ ಸಂಘಟನೆಗಳು ಕೆಲಸ ಮಾಡ್ತವೆ. ಆದ್ರೆ ನಾವು ಅವ್ರ ಬಗ್ಗೆ ಮಾತಾಡೋದು ಸುಲಭ, ಎತ್ತಿ ತೋರಿಸಬಹುದು. ಆದ್ರೆ ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಅವಿರತವಾಗಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಸಂಘಟನೆಗಳು, ಜನವಾದಿನೇ ತಗೊಂಡ್ರೆ 80ರ ದಶಕದಿಂದಲೂ ತೀವ್ರವಾಗಿ ಕೆಲಸ ಮಾಡ್ತಾ ಇರುವಂತ ಜನವಾದಿ ಮಹಿಳಾ ಸಂಘಟನೆಗಳು, ಇವೆಲ್ಲ ಇನ್ನಷ್ಟು ವ್ಯಾಪಕವಾಗಿ ಬೆಳಿಬೇಕಲ್ಲ. ನಾವು ಹೇಗಿರ್ಬೇಕು? ನಾವು ಅಂತಂದ್ರೆ ಇಲ್ಲಿ ಸಮಾನ ಮನಸ್ಕ ಎಲ್ಲ ಮಹಿಳೆ ಮತ್ತು ಪುರುಷರು ನಾವು ಮೂಲ ಬೇರುಗಳನ್ನ ಹೇಗೆ ಗಟ್ಟಿ ಮಾಡ್ಕೋಬೇಕು? ನಾನು ಆರಂಭದಲ್ಲಿ ಹೇಳಿದೆ, ಕೋಮುವಾದದ ಮೂಲ ಬೇರು ಕೂಡ ಪಿತೃಪ್ರಧಾನತೆ ಅಂತ. ಈ ಪದ ಕೇಳಿ ಬೇಸರ ಆಗ್ಬೋದು. ಈ ಹೆಂಗಸರು ಬರೀ ಪಿತೃಪ್ರಧಾನತೆ ಅಂತಾರೆ ಅಂತ ಅನಿಸ್ಬೋದು. ಆದ್ರೆ ಒಂದು ಪದ ಸುಮ್ಮನೆ ಹುಟ್ಟಿರೋದಿಲ್ಲ. ಆ ಪದಕ್ಕೆ ನಾವು ಇನ್ನೊಂದು ಪದದ ಮೂಲಕ ಆ ವಿಸ್ತಾರವನ್ನ ಕೊಡೋಕ್ಕಾಗಲ್ಲ. ಹಾಗಾಗಿ ಹೆಣ್ಣು ಮಕ್ಕಳ ಸಂಘಟನೆಯೂ ಕೂಡ ಬೆಳಿಬೇಕು ಅಂತಂದ್ರೆ, ವಿಸ್ತರಿಸ್ಕೋಬೇಕು ಅಂತಂದ್ರೆ, ವ್ಯಾಪಕವಾಗಬೇಕು ಅಂತಂದ್ರೆ ಎಲ್ಲ ಮಹಿಳೆಯರನ್ನು, ಬರೀ ಇಲ್ಲಿ ಕೂತಿರೋರಲ್ಲ, ಬೇರೆ ಆಚೆ ಹೋಗೋ ಬೇಲಿ ಮೇಲೆ ಕೂತಿರೋರ್ನು ಕೂಡ ನಾವು ನಮ್ಮ ಕಡೆ ಅಂದ್ರೆ ಮನುಷ್ಯತ್ವದ ಕಡೆ, ಮಾನವೀಯತೆಯ ಕಡೆಗೆ, ಸೌಹಾರ್ದ ಸಮಾಜದ ಕಡೆಗೆ, ಸಹೃದಯದ ಕಡೆಗೆ ತಗೋಬರ್ಬೇಕು ಅಂತಂದ್ರೆ ಈ ಸಂಘಟನೆಗಳಿಗೆ ಈಗಾಗಲೇ ಪುರುಷರು ಹಾಕಿರುವ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ ಅನ್ನೋದು ನಂದೊಂದು ಅಭಿಪ್ರಾಯ. ಯಾಕೆ ಅಂತಂದ್ರೆ ಆ ಎಲ್ಲ ಸಂಘಟನೆಗಳು ಆಯಾಯ ಕಾಲಘಟ್ಟದ ಅವಶ್ಯಕತೆಗೆ ಅನುಗುಣವಾಗಿ ಹುಟ್ಕೊಂಡಿರುತ್ತೆ. ನೀವು ರಿಜಿಡ್ ಆಗಿ ಅದೇ ಚೌಕಟ್ಟಲ್ಲಿ ಹೀಗೆ ಇರ್ಬೇಕಂದ್ರೆ ಅದು ವಿಸ್ತಾರ ಆಗೋದಿಲ್ಲ, ಅದು ಒಡೆದೋಗುತ್ತೆ. ಜಗತ್ತಿನಾದ್ಯಂತ ಈ ಒಡೆದು ಹೋಗುವಿಕೆ ನಾವು ನೋಡಿದ್ದೀವಿ. ಮುಖ್ಯವಾಗಿ ನಮಗೊಂದು ಖಚಿತ ರಾಜಕೀಯ ಪ್ರಜ್ಞೆ ಬೇಕು ಮತ್ತು ನಮ್ಗೆ ಅಪಾರವಾದ ಚೈತನ್ಯ ಶಕ್ತಿ ಇದೆ. ಆದ್ರೆ ಹೆಣ್ಣು ಮಕ್ಕಳು ಚಳುವಳಿಗಳಿಗೆ ಬರಬೇಕು ಅಂದ್ರೆ, ಇವತ್ತೊಂದು ದಿವಸ ಇಲ್ಲಿ ಬಂದಿದ್ದಾರಂದ್ರೂ ಎಷ್ಟು ಜನರಿಗೆ ಒಳಗಿಂದ ಚಡಪಡಿಕೆ, ಮನೆ ಕೆಲಸ ಏನಂತಾರೋ, ಮನೆಯಲ್ಲಿ ಮಕ್ಕಳು, ಗಂಡ, ಅತ್ತೆ, ಮಾವ ಅಂದ್ಕೊಂಡು ಇರುತ್ತಲ್ಲ. ಕುಟುಂಬ ಮತ್ತೆ ಚಳುವಳಿ ಬೇರೆ ಬೇರೆನಾ? ಖಂಡಿತ ಬೇರೆ ಅಲ್ಲ. ನಾನು ಇತ್ತೀಚೆಗೆ ಒಂದು ಕಾದಂಬರಿಯ ವಿಮರ್ಶೆ ಬರೆಯುವಾಗ ಇದನ್ನು ಹೇಳಿ, ಕುಟುಂಬ ಮತ್ತು ಚಳುವಳಿ ಅಲ್ಲ, ಕುಟುಂಬ ವರ್ಸಸ್ ಚಳುವಳಿ ಅಲ್ಲ, ಕುಟುಂಬ ಮತ್ತು ಚಳುವಳಿ ಒಂದೇ. ಹಾಗಾಗಿ ಹೆಣ್ಮಕ್ಳು ಇದನ್ನ ಕಟ್ಟುವಾಗಲೇ ಈ ಜೊತೆಗೂಡಿಸ್ಕೊಂಡು ಕಟ್ಟುವುದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಗಂಡಸರು ಕೂಡ ಕುಟುಂಬ ವರ್ಸಸ್ ಚಳುವಳಿ ಅಲ್ಲ, ಕುಟುಂಬದ ಜೊತೆಗೆ ಚಳುವಳಿ ಆಗ್ಬೇಕು, ಪೂರಕವಾಗಬೇಕು. ಆದ್ರೆ ಈಗ ಪೂರಕವಾಗಿದೆಯಾ? ಹೆಣ್ಣು ಕುಟುಂಬದಲ್ಲೂ ಹೋರಾಡಬೇಕು, ಚಳುವಳಿಗೂ ಬಂದು ಹೋರಾಡಬೇಕು. ಇಲ್ಲಿ ಮಾತಾಡಿದ್ದನ್ನ ಅಲ್ಲಿ ಅವಳಿಗೆ ಕ್ರಿಯೆಗೆ ತರೋಕ್ಕಾಗಲ್ಲ. ಕುಟುಂಬದಲ್ಲಿ ಒಳಗಡೆಯಿಂದ ನಾನು ಮಾತಾಡೋದೊಂದು ನನಗೆ ಬದುಕಕ್ಕಾಗಲ್ಲ ಅನ್ನುವ ಅಂಶವೇ ನಮ್ಮ ಬಾಯಿಯನ್ನು ಮುಚ್ಚಿಸಿಬಿಡುತ್ತೆ. ಇದನ್ನ ಕಡಿಮೆ ಮಾಡಕ್ಕೆ ಹೆಚ್ಚು ಅಧ್ಯಯನ ಶಿಬಿರಗಳಾಗಬೇಕು. ಚಳುವಳಿಗಳು ಸಣ್ಣ ಗುಂಪಲ್ಲಿ ಅವರೆಲ್ಲ ಹೇಳ್ಕೊಳ್ತಾ ಅದನ್ನ ಹೇಗೆ ನಾವು ನಿಭಾಯಿಸ್ಬೇಕು ಅಂತ ಮನೀಷಾ ಗುಪ್ತೆ ಹೇಳಿದ್ರು. ನಮ್ಗೆ 2 ಕೈ ಸಾಕಾಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ಕೈಗಳನ್ನ 12, 14, 24 ಮಾಡ್ಕೋಬೇಕು. ಅಂದ್ರೆ ಒಬ್ರೇ ಅಲ್ಲ. ಈಗ ಇಷ್ಟು ಕೈ ಇದೆಯಲ್ಲ, ಇದೆಲ್ಲ ನನ್ನ ಕೈನೇ. ಅವ್ರಿಲ್ಲಂದ್ರೆ ಅವ್ರದ್ದೇ ಕೈ ಇದೆಲ್ಲ. ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ತಾ ಹೋದಾಗ ನಮ್ಮ ಮಟ್ಟದಲ್ಲಿ ಏನ್ ಮಾಡ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಗೊತ್ತಿದೆ. ಒಬ್ರು ನಮ್ಮ ಸ್ತ್ರೀವಾದ ಹೇಳೋ ನಾಯಕತ್ವ ಅನ್ನೋದು ಸಾಮುದಾಯಿಕ ನಾಯಕತ್ವ. ಒಬ್ರು ನಾಯಕರು, ಅವ್ರ ಹಿಂಬಾಲಕರಲ್ಲ. ಎಲ್ಲರೂ ಹೀಗೆ ಕುತ್ಕೋಬೇಕು, ಎಲ್ಲರೂ ನಾಯಕರು ನಾವು.
ಆದ್ರೆ ಒಬ್ರು ಜವಾಬ್ದಾರಿಯನ್ನು ಮುನ್ನಡೆಸ್ತಾರೆ ಮನೆಯಲ್ಲಿ. ತಾಯಿ ಮೂಲೀಯ ಕುಟುಂಬ ಇತ್ತಲ್ಲ, ಮಾತೃ ಮೂಲೀಯ, ಮಾತೃ ಪ್ರಧಾನ ಯಾವಾಗಿತ್ತ ನಂಗೆ ಗೊತ್ತಿಲ್ಲ, ಮಾತೃ ಮೂಲೀಯ ಇತ್ತಲ್ಲ, ತಾಯಿ ಮುನ್ನಡೆಸ್ತಾಳೆ, ಎಲ್ಲರೂ ಸಮಾನ ಅನ್ನೋ ತರ ಗಂಡಸರು ಕೂಡ ಈ ಮಾದರಿಯನ್ನು ತಗೋಬೇಕು. ನನ್ನ ಹೆಸರು ಬರಲಿಲ್ಲ, ಇನ್ವಿಟೇಷನ್ ಅಲ್ಲಿ ಬರಲಿಲ್ಲ, ನನ್ನ ಫೋಟೋ ಬರಲಿಲ್ಲ, ಇವೆಲ್ಲ ಹೋಗ್ಬೇಕು. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋತ್ತಿಗೆ ಪ್ರತಿ ಸಲ ಪ್ರತಿಯೊಬ್ಬರನ್ನು ಗುರುತಿಸ್ಕೋಬೇಕು, ಒಬ್ರಿಗೊಬ್ರು ಬಿಟ್ಟು ಕೊಡ್ಬೇಕು. ಆ ಉದಾರತೆಯನ್ನು ನಾವು ಮೊದಲು ಸ್ಥಾಪಿಸ್ಕೋಬೇಕು. ಮತ್ತು ಈ ರೀತಿ ನನಗೇನೋ ಒಂದು ಇನ್ವಿಟೇಷನ್ ಮಾಡಕ್ ಬರುತ್ತಪ್ಪ ಡಿಜಿಟಲ್, ನಾನು ಇನ್ವಿಟೇಷನ್ ಮಾಡ್ಕೊಡ್ತೀನಿ, ಅದನ್ನ ಮನ್ನಿಸೋಣ. ಅವ್ರಿಗಷ್ಟೇ ಆಗೋದಂದ್ರೆ ಆ ಕೆಲಸ ಮಾಡಿಸ್ಕೊಳ್ಳೋಣ. ಒಬ್ರು ನಾವು ಘೋಷಣೆಗೆ ಹೋಗ್ತೀವಿ ನೋಡಿ, ಜಯಂತಿ ಶೆಟ್ಟಿ ಅವ್ರು ಹೆಂಗ್ ಮಾತಾಡಿದ್ರು, ಅಲ್ಲಿ ಹೆಂಗ್ ಘೋಷಣೆಗೆ ಹೋಗಿದ್ರು, ಇವರೆಲ್ಲ ಅವ್ರಿಗೆ ಅದಾಗತ್ತೆ, ಅವ್ರು ಅದು ಮಾಡ್ತಾರೆ. ಇನ್ಯಾರೋ ನೀವು ಶಿಬಿರ ಮಾಡುವಾಗ ಏನೋ ಹಣಕಾಸು ನೆರವು ಕೊಡ್ತಾರೆ, ಅದು ಮಾಡ್ತಾರೆ. ಇನ್ಯಾರೋ ಊಟ ತಂದು ಕೊಡ್ತಾರೆ, ಅದು ಮಾಡ್ತಾರೆ. ಅವೆಲ್ಲವೂ ಚಳುವಳಿಯ ಕೆಲಸಗಳೇ. ಚಳುವಳಿ ಕೆಲಸ ಅಂತ ಒಂದು ಪ್ರತ್ಯೇಕ ಇಲ್ಲ. ಕುಟುಂಬದೊಳಗಿರುವ ಪೇಟ್ರಿಯಾರ್ಕಿನ ನಾವು ನೋಡಿರ್ಬಹುದು, ಏನು ಮಾಡಕ್ ಆಗದೆ ಇರ್ಬೋದು, ಆದ್ರೆ ಚಳುವಳಿಯಲ್ಲಿರುವ ಪೇಟ್ರಿಯಾರ್ಕಿನ ಒಡಿಬೇಕು. ಚಳುವಳಿಯಲ್ಲಿರುವ ಪೇಟ್ರಿಯಾರ್ಕಿ ಅಂದ್ರೆ ಗಂಡಸಿನ ಯಜಮಾನಿಕೆ ಅಲ್ಲ, ಹೆಂಗಸೂ ಕೂಡ ಅದೇ ಪೇಟ್ರಿಯಾರ್ಕಿಯ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದೂ ಪೇಟ್ರಿಯಾರ್ಕಿನೇ. ಹೆಂಗಸಿನೊಳಗೂ ಪೇಟ್ರಿಯಾರ್ಕಿ ಇರುತ್ತೆ. ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ, ಗುರುತಿಸ್ಕೋಬೇಕಾಗತ್ತೆ. ಹಲವು ಸನ್ನಿವೇಶಗಳನ್ನ ಚಳುವಳಿ ಹೇಗೆ ಎದುರಿಸ್ಬೇಕು ಅಂತಂದ್ರೆ, ನಾವು ಕುಟುಂಬ ವರ್ಸಸ್ ಚಳುವಳಿ ಅಂತ ಮಾಡಿದ್ರೆ ನಮ್ಮ ದೇಹಗಳು ಮಣ್ಣು ಪಾಲಾಗ್ತೀವಿ, ಹತಾಶರಾಗತ್ತೆ, ನಮ್ಮ ಚೈತನ್ಯ ಕರಗಿ ಹೋಗುತ್ತೆ, ಸುಸ್ತಾಗ್ತೀವಿ, ಏನು ಬೇಡ ಅಂತ ಅನ್ಸುತ್ತೆ, ಅತ್ಯಂತ ಸಹಜ. ಹಾಗಾಗಿ ಈ ಮೊದಲು ಕಟ್ಟಿಕೊಟ್ಟಿರೋದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪೇಟ್ರಿಯಾರ್ಕಿಯ ಜಾಲದಿಂದನೇ ರೂಪುಗೊಂಡಿದೆ. ಬರೀ ಬಲಪಂಥೀಯ ಚಿಂತನೆಗಳಲ್ಲ, ಎಡಪಂಥೀಯ ಚಿಂತನೆಗಳಲ್ಲೂ ಅದು ನುಸುಳಿಕೊಂಡಿದೆ ಅನ್ನುವ ಸ್ವವಿಮರ್ಶೆಯನ್ನು ನಾವು ಮಾಡ್ಕೋಬೇಕು. ಸುಮ್ಮನೆ ನೋಡಿ, ನಾನೊಂದು ರೆಫರೆನ್ಸ್ ಹೇಳ್ತೀನಿ. ಗಾಂಧಿ, ಅಂಬೇಡ್ಕರ್, ಮಾರ್ಕ್ಸ್, ಇವರು ಏನ್ ಮಾಡಿದ್ರು, ಹೇಗೆ ಇವರು ವ್ಯಾಪಕಗೊಳಿಸ್ಕೊಂಡ್ರು ಇವರ ಕ್ರಿಯಾಶೀಲತೆಯನ್ನ. ಆಶ್ರಮ ಮಾಡಿದ್ರು ಗಾಂಧಿ, ಅಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡ್ರು. ಕುಟುಂಬದ ಆ ತಲೆ ಬಿಸಿ ಇದೆಯಲ್ಲ, ಅದರಿಂದ ಬಚಾವಾಗಕ್ಕಾಯ್ತು. ಅಂಬೇಡ್ಕರ್ ಮಹಿಳೆಯರನ್ನ ಹೆಚ್ಚು ಹೆಚ್ಚು ಬರುವ ಹಾಗೆ ಮಾಡ್ತಾ, ಮೊದಲು ನಿಮ್ಮ ಜಾತಿಯ ಚಿಹ್ನೆಗಳು ಯಾರಿಗೂ ಗೊತ್ತಾಗ್ದಂಗೆ ಎಲ್ಲರಂಗೆ ಸೀರೆ ಉಡಕ್ ಶುರು ಮಾಡಿ ಅಂದ್ರು. ಐಡೆಂಟಿಟಿ ಅನ್ನೋದು ಬೇಕು. ಯಾವಾಗ ಗೊತ್ತಾ? ಐಡೆಂಟಿಟಿಯ ಉದ್ದೇಶ ಏನ್ ಗೊತ್ತಾ? ಸಾಮುದಾಯಿಕತೆ. ಎಲ್ಲರೂ ಒಟ್ಟಾಗೋಕ್ಕೆ ಮಾತ್ರ ಐಡೆಂಟಿಟಿ, ಛಿದ್ರಗೊಳ್ಳಕ್ಕಲ್ಲ. ನನ್ನ ಘನತೆಗೆ ಹೆಂಡ ಹೇಳ್ಕೊಳಕ್ಕೆ ಯಾರು ಅವಮಾನ ಮಾಡ್ತಾರೆ ನನ್ನ ಐಡೆಂಟಿಟಿ ಅಂದ್ರೆ, ನಾನು ಆ ಐಡೆಂಟಿಟಿನ ತಗೋಬೇಕು. ಇಲ್ಲದೆ ಹೋದ್ರೆ ಛಿದ್ರ ಮಾಡಕ್ಕಲ್ಲ, ಪ್ರತ್ಯೇಕ ಆಗಕ್ಕಲ್ಲ. ಇವರೆಲ್ಲರೂ, ಮಾರ್ಕ್ಸ್ ಕೂಡ ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂಬೇಡ್ಕರ್, ಗಾಂಧಿ, ಮಾರ್ಕ್ಸ್ ಹೀಗೆ ಮಹಿಳೆಯರನ್ನು ಒಳಗೊಳ್ಳದೆ ಹೋಗಿದ್ದಿದ್ರೆ ಇಷ್ಟು ವ್ಯಾಪಕತೆ ಖಂಡಿತ ಸಿಗ್ತಿರ್ಲಿಲ್ಲ. ಹಾಗಂತ ಅವ್ರು ಅದರಿಂದ ಪೂರ್ತಿ ಹೊರಗೆ ಬರಕ್ ಆಗಿದ್ಯಾ ಆಗಿಲ್ವಾ ಅನ್ನೋದು ಬೇರೆ ವಿಷಯ. ಆಗಿಲ್ಲ ಅಂದ್ರೆ ಎಲ್ಲಿ ಆಗಿಲ್ಲ ಅಂತ ನಾವು ಹುಡುಕಿ ಅವ್ರನ್ನ ಬ್ಲೇಮ್ ಮಾಡೋದಲ್ಲ, ಹುಡುಕಿ ನಾವು ಸರಿ ಮಾಡ್ಕೊಳ್ಳೋದು. ಯಾರನ್ನೋ ಬ್ಲೇಮ್ ಮಾಡೋದು ತುಂಬಾ ಸುಲಭ. ಹೆಣ್ಣು ಮಕ್ಕಳು ಸ್ವವಿಮರ್ಶೆ ಮಾಡ್ಕೋಬೇಕು. ಪ್ರಗತಿಪರ ಚಿಂತನೆಯ ಗಂಡಸರು ಏನ್ ಮಾಡ್ಕೋಬೇಕು? ಸ್ವವಿಮರ್ಶೆ ಮಾಡ್ಕೋಬೇಕು. ಮತ್ತು ಎಲ್ಲ ಒಟ್ಟಾಗಿ ಕಟ್ಟಬೇಕು. ಮತ್ತು ಅಲ್ಲೂ ಒಂದು ಪ್ರಶ್ನೆ ಎತ್ತುತ್ತೀನಿ ನಾನು. ಗಾಂಧಿ ಆಶ್ರಮ ಮಾಡಿದ್ರು, ಕಸ್ತೂರ್ಬಾ ಅನುಸರಿಸಿದ್ರು. ಕಸ್ತೂರ್ಬಾ ಅಥವಾ ಯಾರೋ ಒಬ್ಬ ಹೆಣ್ಣು ಆಶ್ರಮ ಮಾಡಿದ್ರೆ ಗಂಡ ಅನುಸರಿಸ್ತಾನ? ಇದು ಪ್ರಶ್ನೆ. ಅನುಸರಿಸುವ ಹಾಗೆ ಇದು ದೊಡ್ಡ ವಿಷಯ ಆಗ್ಬಾರ್ದು. ಇದು ಎಂತದೇ ಹೇಳ್ತಾರಲ್ಲ, ಏನು ಅಂತ ಗಂಡಸ್ತಿಕೆ ಅಂತ ಪದಗಳೆಲ್ಲ ಎಂತ ಪೌರುಷ ಇಲ್ಲ. ಪೌರುಷ ಅಂದ್ರೆ ಯಾವುದು ಅಂದ್ರೆ ತಾಳ್ಮೆಯಿಂದ ಎಲ್ಲರನ್ನ ಜೊತೆ ಕರ್ಕೊಂಡೋಗಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡಿಕೊಳ್ಳುವಂತ ಗುಣ ಇದೆಯಲ್ಲ, ಅದು ಪೌರುಷ. ಅದಕ್ಕೆ ಪೌರುಷ ಅನ್ನೋ ಪದನೇ ಬೇಡ ನನ್ನ ಪ್ರಕಾರ. ಅದು ಮತ್ತೆ ಪುರುಷನನ್ನೇ ಮೂಲದಿಂದ ಹುಟ್ಟುಕೊಂಡಿದೆ. ಹಾಗಾಗಿ ಈ ಮಾನವೀಯತೆಯನ್ನ
ಇಡೀ ಪರಿಸರದ ಎಲ್ಲ ಜೀವಿಗಳನ್ನು ಒಳಗೊಳ್ಳುವ ಚಿಂತನೆಯನ್ನ ಮಾಡೆಲ್ ಆಗಿಟ್ಕೊಂಡು ನಾವು ಇವತ್ತು ನಮ್ಮ ಚಳುವಳಿಗಳನ್ನು ಕಟ್ಟಬೇಕು. ಇದು ನಮಗೆ ತುಂಬ ಮುಖ್ಯ. ಟೀಕಿಸುವುದು ಸಂದರ್ಭಕ್ಕಾಗಿ, ಟೀಕಿಸುವುದು ಕಟ್ಟುವುದಕ್ಕಾಗಿ. ಇನ್ನೊಬ್ಬರ ತಪ್ಪು ಗುರುತಿಸುವಾಗ ನಾನೇನು ತಪ್ಪು ಮಾಡ್ತಿದ್ದೀನಿ, ನನ್ನ ಮನೆಯಿಂದನೇ ಪಿತೃಪ್ರಧಾನತೆ ಹೊರಟೋಗ್ಬೇಕು, ಕನ್ವಿನ್ಸ್ ಮಾಡಬೇಕು, ಗಂಡಸರಿಗೆ ತಿಳಿ ಹೇಳಬೇಕು, ಅವ್ರ ಹತ್ರ ಹೆಚ್ಚು ಮಾತಾಡಬೇಕು. ಅವ್ರು ಮಾತಾಡ್ತಾರೋ ಮಾತಾಡಲ್ವೋ ಅನ್ನೋ ದೊಡ್ಡ ಸಮಸ್ಯೆ ಇದೆ. ಗಂಡು ಮಕ್ಕಳನ್ನು ಬೆಳೆಸುವಾಗ ನಾವು ಅವರಿಗೆ ಅದನ್ನು ತಿಳಿಸ್ಬೇಕು, ಹೆಣ್ಣು ಮಕ್ಕಳಿಗೂ ಕೂಡ ತಿಳಿಸ್ಬೇಕು. ಇವತ್ತು ಎಂಥ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ, ಈ ಪೇಟ್ರಿಯಾರ್ಕಿನ ವೈಭವೀಕರಿಸಿ ಇವತ್ತು ಹೆಣ್ಣು ಮಕ್ಕಳು ತಮ್ಮ ಕಾಲ ಮೇಲೆ ನಿಂತಾಗ ನಾನು ಮದುವೆ ಆಗಲ್ಲ ಅಂತ ಹೆಣ್ಣು ಮಕ್ಕಳು ಹೇಳಕ್ ಶುರು ಮಾಡಿದ್ದಾರೆ. ಹೆಣ್ಮಕ್ಳು ಒಂದೆರಡೇನೋ ಇನ್ಸಿಡೆಂಟ್ ಆಗತ್ತಲ್ಲ, ಅದಕ್ಕೆ ಗಂಡಸರು ಹುಡುಗರು ಹೆದರು ಹೋಗ್ಬಿಟ್ಟಿದ್ದಾರೆ. ನಮಗ್ ಮದುವೆ ಬೇಡಪ್ಪ ಅಂತ ಹುಡುಗರು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಇದುವರೆಗೂ ಕಟ್ಟಿರುವ ಮೌಲ್ಯಗಳು, ಅದರ ಟೊಳ್ಳುತನ ಏನು ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ನನ್ನ ಆಸುಪಾಸು, ನನ್ನ ಕುಟುಂಬ, ನನ್ನ ಸಂಸ್ಥೆ, ನನ್ನ ರಾಜ್ಯ, ನನ್ನ ದೇಶ ಮತ್ತು ಜಗತ್ತನ್ನು ನಾವು ಕಟ್ಟೋಣ. ನಾವು ಹೇಳೋದನ್ನು ದೇಶದ ಮೇಲಿನ ಪ್ರೀತಿನೇ, ದೇಶ ಪ್ರೇಮವನ್ನು ಹೇಳ್ತಾ ಇದ್ದೀವಿ ನಾವು. ಭಕ್ತಿ ಅಂತ ಹೇಳಿದ್ರೆ ಮಾತ್ರ ಅಲ್ಲ, ಅದು ದೇಶ ಪ್ರೇಮ ಇದ್ರೆ, ಪ್ರೀತಿ ಇದ್ರೆ ನಾವು ಮಾಡ್ತೀವಿ ರಾಜಕಾರಣ, ಪ್ರೀತಿಯ ರಾಜಕಾರಣ ಮಾಡ್ತೀವಿ. ನಮ್ಮದು ಪ್ರೀತಿಯೇ ಮೂಲವಾದ ರಾಜಕಾರಣ. ನಮ್ಮದು ದೇಶ ಪ್ರೇಮನೆ. ಯಾರಿಗೋ ಗುತ್ತಿಗೆ ಕೊಟ್ಟಿಲ್ಲ, ಯಾರಿಗೋ ಮಾತ್ರ ಅಲ್ಲ ದೇಶ ಭಕ್ತಿ ಇರೋದು. ನಮಗೂ ಗೊತ್ತಿದೆ ದೇಶ ಪ್ರೇಮ ಅಂತ. ಕಟ್ತಾ ಇರೋರೆ ನಾವು ಕಟ್ಟಿಲ್ಲ ಅಂದ್ರೆ, ಇಷ್ಟೆಲ್ಲ ಸಹಿಸ್ಕೊಂಡು ಕಟ್ಟಿಲ್ಲ ಅಂದಿದ್ರೆ ಎಲ್ಲಿರುತ್ತೆ ದೇಶ, ಎಲ್ಲಿರುತ್ತೆ ಜಗತ್ತು? ಇವತ್ತು ಮದುವೆ ಬೇಡ ಅಂತಿದ್ದಾರೆ, ನಾಳೆ ಮಕ್ಕಳು ಬೇಡ ಅನ್ನೋದು ಈಗಾಗಲೇ ಶುರುವಾಗಿದೆ. ಮಕ್ಕಳು ಬೇಡ ಅಂತ ಹೇಳಿದ್ಮೇಲೆ ಯಾವ ದೇಶ ಉಳಿಯುತ್ತೆ? ಯಾಕೆ ಈ ಸ್ಥಿತಿ ಬಂದಿದೆ? ನಾನು ಇನ್ನೊಮ್ಮೆ ಮಂಗಳೂರಿಗೆ ಬಂದಾಗ ಮಧ್ಯರಾತ್ರಿ 12 ಗಂಟೆಗೆ ಬಂದು ಆಟೋ ಮಾಡ್ಕೊಂಡು ನಾನು ನನ್ನ ಗಮ್ಯಕ್ಕೆ ತಲುಪುವಂತೆ ಅಷ್ಟು ಚೆನ್ನಾಗಿ ಮಂಗಳೂರು ಬೆಳೀಲಿ, ನಾನು ಹೆಮ್ಮೆಯಿಂದ ಎಲ್ಲಿ ಹೋದ್ರೂ ನಮ್ಮ ಮಂಗಳೂರು ಅಂತ ಹೇಳುವಾಗಲಿ, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಅಂತ ಹೇಳೋವಾಗಲಿ, ನಮ್ಮ ಕರ್ನಾಟಕ ಅಂತ ಹೇಳೋವಾಗಲಿ, ಧರ್ಮಸ್ಥಳಕ್ಕೆ ಹೋಗೋ ಭಕ್ತರು ನಿರ್ಭೀತಿಯಿಂದ ಹೋಗಿ ಬರಬಹುದು ಅನ್ನುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಲಿ. ಎಲ್ಲರಿಗೂ ಒಳ್ಳೆ ಬುದ್ಧಿ ಬರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು